ಶಾಮನೂರು ಶಿವಶಂಕರಪ್ಪ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವರದಿಯನ್ನ ಸ್ವೀಕರಿಸಿದ್ದು ತಪ್ಪಲ್ಲ, ವರದಿಯನ್ನು ಸ್ವೀಕಾರ ಮಾಡಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ಅಂಗೀಕರಿಸಬಾರದು ಅಂತ ನಾವು ಈ ಹಿಂದೆನೆ ಮನವಿಯನ್ನ ಮಾಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರು ಅದಕ್ಕೆ ತಲೆದೂಗಿಸ್ಲಿಲ್ಲ. ನಾವು ಮನವಿಯನ್ನ ಮಾಡಿದ್ರು ಕೂಡ ಕ್ಯಾರೆ ಅಂದಿಲ್ಲ. ಈ ರೀತಿಯಾದಂತಹ ಹಳಲನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಪ್ರಬಲ ರಾಜಕಾರಣಿ, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರೇ ಆದಂತಹ ಶಾಮನೂರು ಶಿವಶಂಕರಪ್ಪನವರು ಕೂಡ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಬೇಡಿ, ಇದು ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ನಿನ್ನೆ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ಸರ್ಕಾರ ಇನ್ನು ಮುಂದೆ ಏನು ಮಾಡಿದ್ರೆ ನೋಡಿ ನಾವು ಕ್ರಮ ಕೈಗೊಳ್ಬೇಕು. ನಾವು ಏನು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ ಇವತ್ತು ಕನ್ನಡ ಬರಲಿಗೆ ಮುಂದಕ್ಕೆ ಹೋಗ್ತಾರೆ. 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ಅಂತೇಳಿ ನಾವು ಹೇಳ್ತೇವೆ. ನಮ್ಮ ಬರೀ ಉಪಜಾತಿಗಳು, ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಇನ್ನೊಂದು ಸರ್ತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಪಿಗೆಂತ ಮಾಡೋದು ಬಂದ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿಂದ ಇವಾಗ ತಗೊಂಡ್ಬಂದಾರ. ಅವರು ಹೆಗಡೆ ಅವರು ಈಗ ಕೊಟ್ಟಿದ್ದಾರೆ. ಇವರು ಕಾಂತರಾಜ್ ಅವ್ರದ್ದು ವರದಿ ತಂದು ಕೊಡೋರು ಹೆಗಡೆ ಅವರು. ಇದು ಯಾರು ವರದಿ ಅಮ್ಮಯ್ಯ ಅವರು ಹೇಳಿದ ಕರೆಕ್ಟ್ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹೆಗಡೆ ಅವರು. ಈಗ ಹಿಂಗೆ ಹೇಳ್ತದಂತ ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸ್ತವಲ್ಲ, ಅದ್ರ ಮೇಲೆ ಹೇಳ್ತದೆ. ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ 2 ಕೋಟಿ ಬರ್ತವೆ ಲಿಂಗಾಯತರು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅದನ್ನ ನಾವು ವಿಚಾರ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಈ ನಂಬರ್ ಏನಾದ್ರು ತೋರಿಸ್ತಾ ಇದ್ದಾರಾ ಕಡಿಮೆ ಸಂಖ್ಯೆ? ಉದ್ದೇಶಪೂರ್ವಕವಾಗಿ ಈ ಥರ ಕಡಿಮೆ ಸಂಖ್ಯೆ ತೋರಿಸ್ತಿದ್ದಾರಾ? ಉದ್ದೇಶಪೂರ್ವಕ ಮತ್ತಿರ್ಬೇಕು ತೋರಿಸ್ತಾ ಇರ್ಬೋದು. ಅವ್ರು ಮಾಡೋದು ನೋಡಿದ್ರೆ 9 ವರ್ಷ ಕೆಳಗೆ ಈಗ ತಾಂಬಂದು ನೋಡಿದ್ರೆ ಏನು ಅದನ್ನ ಮೂಲಿಗೆ ಹಾಕ್ಬೇಕಷ್ಟೇ. ಸರ್, ತಾವು ಏನಾದರೂ ವೀರಶೈವ ಮಹಾಸಭಾದಿಂದ ನೀವೇ ಸಪ್ರೇಟ್ ಏನಾದ್ರು ಸರ್ವೆ ಮಾಡ್ತೀರಾ? ನಿಮ್ಮ ಜನಸಂಖ್ಯೆ ಎಷ್ಟಿದೆ? ನಾವೇನು ಸರ್ವೆ ಮಾಡೋಕ್ಕೆ ಶುರು ಮಾಡಿಲ್ಲ, ಇದ್ರ ಮೇಲೆ ಮಾಡಿದ್ರೆ ಮಾಡ್ತೇವೆ. ಪ್ರೈವೇಟ್ ಸರ್ವೆ ಅಂತ ಮಾಡ್ತೀರಾ ಸರ್? ಇಲ್ಲ, ಇನ್ನೂ ಮಾಡೋಕ್ಕೆ ಶುರು ಮಾಡಿಲ್ಲ. ಮಾಡಿಸ್ಬೇಕು ಅಂತಕ್ಕಂಥ ಆಲೋಚನೆ ಇದೆ, ಯೋಚನೆ ಇದೆ, ಆಲೋಚನೆ ಐತಿ. ದಲಿತ ಸಮುದಾಯದ 1 ಕೋಟಿ 8 ಲಕ್ಷ ಇರೋದು ಸುಳ್ಳು ಅಂತ ಹೇಳ್ತೀರಾ? ಪರಿಶಿಷ್ಟರು 1 ಕೋಟಿ 8 ಲಕ್ಷ ಇದೆ ಅನ್ನೋ ವರದಿ ಅವ್ರದ್ದು ಇರೋದಿಲ್ಲ, ವೈದ್ಯ ಇರೋದಿಲ್ಲ, ನಮ್ದು ಕಡಿಮೆ ತೋರಿಸ್ತಾರೆ. ಅದು ತಪ್ಪು ಅಂತ ಹೇಳ್ತೀವಿ. ನಮ್ಮದು ಬರೀ 80 ಲಕ್ಷ 90 ಲಕ್ಷ ಐತಿ ಅಂತ ಹೇಳ್ತಾರೆ. ಅದು ತಪ್ಪು, ಡಬಲ್ ಐತಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾರ್. ಬಸವರಾಜ್, ಜಾತಿ ಗಣತಿ ವರದಿಯನ್ನ ವಿರೋಧಿಸಿ ವೀರಶೈವ ಮಹಾಸಭಾದಿಂದ ಈಗಾಗಲೇ ಮುಖ್ಯಮಂತ್ರಿಗೆ 2 ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಈಗಾಗಲೇ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪನವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ಅಂತ? ಚಂದ್ರಕಲ್, ಈಗಾಗಲೇ ಜಾತಿ ಗಣತಿ ವರದಿಯನ್ನ ನಿನ್ನೆ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಸಲ್ಲಿಸಿದರೆ ಅದನ್ನ ಸರ್ಕಾರ ಕೂಡ ತೆಗೆದುಕೊಂಡಿದೆ, ಸ್ವೀಕಾರ ಕೂಡ ಮಾಡಿರುವಂತದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವೀರಶೈವ ಮಹಾಸಭಾದ ಏನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ಜಾತಿ ಗಣತಿ ಏನು ಸರ್ಕಾರ ತೆಗೆದುಕೊಂಡಿದೆ ಅದನ್ನ ಏನು ಅಂಗೀಕಾರ ಮಾಡಬಾರ್ದು ಅನ್ನುವಂಥದ್ದನ್ನು ಪ್ರಮುಖವಾಗಿ ಇವತ್ತು ಒಂದು ಸರ್ಕಾರದ ನಡೆಯನ್ನು ಕೂಡ ಖಂಡಿಸಿರುವಂತದ್ದು. ಮತ್ತೆ ಈ ಜಾತಿ ಗಣತಿ ವರದಿಯು ಕೂಡ ವೈಜ್ಞಾನಿಕವಾಗಿಲ್ಲ. ಮತ್ತೆ ಇದು ಎಲ್ಲೋ ಒಂದು ಕಡೆ ಇದರಿಂದ ಜಾತಿ ಗಣತಿ ವರದಿಯನ್ನು ಏನಾದ್ರೂ ಸ್ವೀಕಾರ ಮಾಡಿದ್ರೆ, ಈಗ ಅಂಗೀಕಾರ ಮಾಡೋದೇನು ತಪ್ಪಿಲ್ಲ, ಆದ್ರೆ ಅವರು ವರದಿಯನ್ನ ಅಲ್ಲಂದ್ರೆ
ವರದಿಯನ್ನ ಅವರು ಕೊಟ್ಟಿದ್ದಾರೆ, ಅದನ್ನ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ಅದನ್ನ ಅಂಗೀಕಾರ ಮಾಡಬಾರ್ದು ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ, ಅದನ್ನ ಅನುಷ್ಠಾನಗೊಳಿಸಬಾರ್ದು ಅನ್ನುವಂಥದ್ದು ಇವತ್ತು ಶಾಮನೂರು ಶಿವಶಂಕರಪ್ಪನವರು ಸಾಕಷ್ಟು ಒಂದ್ ಕಡೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹೇಳಿರುವಂತದ್ದು ಏನು, ಮೊದಲಿಗೆ ಲಿಂಗಾಯತ ವೀರಶೈವ ಏನು ಈ ಒಂದು ವಿಚಾರಕ್ಕೆ ಒಂದು ಏನು ಸಿಎಂ ಸಿದ್ದರಾಮಯ್ಯವರು ಕೈ ಹಾಕಿದ್ರು, ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ ಅದು ಹೊಡೆತವನ್ನ ಕೊಟ್ಟಿದೆ. ಹಾಗಾಗಿ ಮುಂದೆ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಹೊಡೆತ ಕೊಡಬಹುದು ಅನ್ನುವಂತ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಈಗಾಗಲೇ ವೀರಶೈವ ಲಿಂಗಾಯತ ಏನು ಸಮುದಾಯ ಏನಿದೆ, ಈ ಒಂದು ಸಮುದಾಯ ಸಾಕಷ್ಟು ಹೆಚ್ಚಿಗೆ ಸಮುದಾಯ ಇರುವಂತದ್ದು, ಉಪಪಂಗಡಗಳು ಸೇರಿ ಸುಮಾರು 2 ಕೋಟಿಯಷ್ಟು ಇರುವಂತದ್ದು. ಆದ್ರೆ ಈ ಒಂದು ವರದಿಯಲ್ಲಿ ಅದನ್ನ ಕಡಿಮೆ ತೋರಿಸಿದ್ದಾರೆ. ಹಾಗಾಗಿ ಇದನ್ನೇನಾದ್ರೂ ಸರ್ಕಾರ ಇದನ್ನ ಅಂಗೀಕಾರ ಮಾಡಿದ್ದೇ ಆದ್ರೆ ಒಂದ್ ಕಡೆ ಜಾತಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಂತಾಗುತ್ತೆ. ಮತ್ತೆ ನಾವು ಕೂಡ ಒಂದ್ ವೇಳೆ ಅವಶ್ಯಕತೆ ಬಿದ್ರೆ ಖಾಸಗಿಯಾಗಿಯೂ ಕೂಡ ನಾವು ಸರ್ವೆ ಮಾಡ್ಲಿಕ್ಕೆ ಸಿದ್ಧ ಅನ್ನುವಂತ ಮಾತನ್ನು ಕೂಡ ತಿಳಿಸಿರುವಂತದ್ದು. ಚಂದ್ರಕಲಾ, ಆಗುತ್ತೆ ಇಲ್ಲಿ ವರದಿ ಸಲ್ಲಿಸುವ ಮೂಲಕ ನಾನು ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸಿದ್ದೀನಿ, ಮುಂದಿನ ನಿರ್ಧಾರ ಸರ್ಕಾರಕ್ಕೆ ಬಿಟ್ಟಿದ್ದು, ವರದಿ ಇಲ್ಲಿವರೆಗೂ ಕೂಡ ಸೋರಿಕೆ ಆಗಿಲ್ಲ ಅಂತ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟರೆ, ಇತ್ತ ಶಾಮನೂರು ಶಿವಶಂಕರಪ್ಪನವರು ಅದು ವೈಜ್ಞಾನಿಕವಾಗಿದೆ, ಅದನ್ನ ನಾವು ಒಪ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಏನಾಗಬಹುದು ಇದರ ನಿಲುವು ಅಂತ? ಚಂದ್ರಕಲಾ, ಈಗಾಗಲೇ ಅದನ್ನ ಸರ್ಕಾರ ಈಗಾಗಲೇ ಸ್ವೀಕಾರ ಮಾಡಿದೆ. ಆದ್ರೆ ಅದನ್ನ ಅನುಷ್ಠಾನ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದಾವೆ. ಇದರ ನಡುವೆ ಈಗಾಗಲೇ ವೀರಶೈವ ಲಿಂಗಾಯತ ಮತ್ತೆ ಅದೇ ರೀತಿ ಒಕ್ಕಲಿಗ ಸಮುದಾಯಗಳು ಏನು ವಿರೋಧ ವ್ಯಕ್ತಪಡಿಸಿದ್ದಾವೆ. ಹಾಗಾಗಿ ಇದನ್ನ ಅನುಷ್ಠಾನ ಮಾಡ್ಬೇಕೋ ಬೇಡವೋ ಅನ್ನುವಂತ ಒಂದಿಷ್ಟು ಗೊಂದಲದಲ್ಲಿ ಕೂಡ ರಾಜ್ಯ ಸರ್ಕಾರ ಇರುವಂತದ್ದು. ಈ ಬಗ್ಗೆ ಇನ್ನು ಕೂಡ ಅವರ ಸಚಿವ ಸಂಪುಟದ ಒಂದಿಷ್ಟು ಸಭೆಯಲ್ಲೂ ಕೂಡ ಸಾಕಷ್ಟು ಒಂದ್ ಕಡೆ ಚರ್ಚೆ ಮಾಡಬೇಕಾಗುತ್ತೆ. ಮತ್ತೆ ಈಗಾಗಲೇ ನಿನ್ನೆ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ದಾರೆ, ಸಚಿವರಿಗೆ ಕೂಡ ಕೆಲವೊಂದಿಷ್ಟು ಸಲಹೆ ಮತ್ತೆ ಸೂಚನೆ ನೀಡಿದ್ದಾರೆ. ಆದ್ರೆ ಅಲ್ಲಿ ಕೂಡ ಒಮ್ಮತದವಾಗಿರ್ತಕ್ಕಂಥ ಏನು ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಏನಿದೆ, ಮತ್ತೆ ಅದನ್ನ ಏನು ಕಾಂಗ್ರೆಸ್ ಪಕ್ಷ ಏನು ಚುನಾವಣೆ ಪೂರ್ವದಲ್ಲಿ ಏನು ಒಂದು ಪ್ರಣಾಳಿಕೆಯಲ್ಲಿ ಏನ್ ಹೇಳಿತ್ತು, ಅದನ್ನು ಕೂಡ ಅದ್ರ ಬಗ್ಗೆನೂ ಕೂಡ ಸ್ಪಷ್ಟತೆಯನ್ನು ಸಚಿವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಅದಕ್ಕೆ ಏನು ಸಮ್ಮತಿಯನ್ನು ಸೂಚಿಸಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತ ಮಾಹಿತಿ. ಹಾಗಾಗಿ ಈಗ ಇದನ್ನ ಅನುಷ್ಠಾನ ಮಾಡಬಾರ್ದಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಸಿದ್ದರಾಮಯ್ಯವ್ರಿಗೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ಅದನ್ನ ನಾಯಕರನ್ನ ಈಗಾಗಲೇ ಶಾಮನೂರು ಶಿವಶಂಕರಪ್ಪನ ವಿರೋಧ ಮಾಡ್ತಾ ಇದ್ದಾರೆ, ಅದೇ ರೀತಿ ಒಕ್ಕಲಿಗ ಸಮುದಾಯ ವಿರೋಧ ಮಾಡ್ತಾ ಇದೆ, ಅವ್ರನ್ನ ಯಾವ ರೀತಿಯಾಗಿ ಒಂದು ಸಮಾಧಾನ ಪಡಿಸುವಂತ ಯತ್ನ ಮತ್ತೆ ಅಥವಾ ಏನಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮುದಾಯದ ನಾಯಕರನ್ನ ಸಮನ್ವಯತೆಗೊಳಿಸಿ ಅದನ್ನ ತೆಗೆದುಕೊಂಡು ಹೋಗ್ತಾರಾ ಅಥವಾ ಇದನ್ನ ಹೀಗೆ ಮುಂದೂಡ್ಕೊಂತ ಹೋಗ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಧನ್ಯವಾದಗಳು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.